ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಂತಹ ಮೊಳಕಾಲ್ಮೂರು MLA ಆಗಿರ್ತಕ್ಕಂಥ ಗೋಪಾಲ್ ಕೃಷ್ಣ ಅವರು ಸಹ ಸಚಿವ ಸ್ಥಾನದಿಂದ ವಂಚಿತರಾಗಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಅವರೇ ಇದ್ದಾರೆ, ಅವರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಏನಕ್ಕೆ ಮಿಸ್ ಆಯಿತು ಸರ್ ಸಚಿವ ಸ್ಥಾನ? ಅಲ್ಲ, ನನಗೆ ಹೆಂಗೆ ಗೊತ್ತಾಗುತ್ತೆ ರೀ, ನಾನು ಕೂಡ ಕೇಳಿದ ನನ್ನ ಮಂತ್ರಿ ಮಾಡ್ರಿ ಅಂತ ಕೇಳಿದ್ದೀನಪ್ಪ. ಸೀನಿಯಾರಿಟಿ ಮೊದಲೆಲ್ಲ ಅವ್ರು ಯಾರನ್ನೂ ಕೇಳ್ತಿರ್ಲಿಲ್ಲ. ಹಿಂದಿನ ಹೈಕಮಾಂಡ್ ಇವರು ತೀರ್ಮಾನ ಅವರೇ ತಗೊಳ್ಳೋರು. ಸೀನಿಯರ್ ಅಂದರೆ 2 ಸಾರಿ 3 ಸಾರಿ ಗೆದ್ದವರು ಕೂಡ ಉದಾಹರಣೆಗಳಿದ್ದಾವೆ. ನಾವು ಕೂಡ ಅಸೆಂಬ್ಲಿಗಳಲ್ಲಿ ಇದ್ದಂಥ ಸಂದರ್ಭದಲ್ಲಿ 2 ಸಾರಿ 3 ಸಾರಿ ಗೆದ್ದಿರೋ ಮಂತ್ರಿಗಳು ಮಾಡಿರ್ತಕ್ಕಂಥ ಆ ನಂಬಿಕೆ ಮೇಲೆ ನಾವು ಕೂತಿದ್ವಿ. 7 ಸಾರಿ ಗೆದ್ದಿದ್ವಲ್ಲ, ನಮಗೂ ಎಲ್ಲ ಒಂದು ಕಡೆ ಅನುಕೂಲ ಆಗುತ್ತೆ ಅನ್ನೋದೊಂದು ಆಸೆ ಇಟ್ಕೊಂಡಿದ್ದೆ. ಅವ್ರು ಮಾಡಲಿಲ್ಲ. ಇಲ್ಲೆಲ್ಲಿ ಎಲ್ಲ ಒಂದ್ ಕಡೆ ಸೀನಿಯಾರಿಟಿಗೆ ಏನಿಲ್ಲ. ಇಲ್ಲಿ ಲಾಬಿ ಮಾಡಿದವ್ರಿಗೆ ಮಾತ್ರ ಸಿಗ್ತಾ ಇದೆಯಾ ಅನ್ಸುತ್ತಾ? ಲಾಬಿ ಅಂದರೆ ನಮಗೆ ಅರ್ಥವೇ ಇಲ್ಲ. ಲಾಬಿ ಅಂದರೆ ಮೊದಲೇ ಗೊತ್ತಾಗಿರೋ ನಾವು ಅವ್ರಿಗಿಂತ ಜಾಸ್ತಿ ಮಾಡ್ತಾ ಇದ್ವಿ ಲಾಬಿಗಳನ್ನ. ನಮಗೆ ಅರ್ಥವೇ ಆಗಲಿಲ್ಲ. ಲಾಬಿ ಡೆಲ್ಲಿಗೆ ಹೋಗ್ಲಿಲ್ಲ ನೀವು? ನಾವು ಒಳ್ಳೆಗಿದ್ದು ಸ್ವಾಮಿ, ಜನಗಳು ನಮ್ಗೆ ವೋಟ್ ಮಾಡಿದ್ದಾರೆ. ಅವ್ರ ಕಷ್ಟ ಸುಖ ನೋಡಕ್ ನಾನು ಅಲ್ಲಿಂದ ಡೆಲ್ಲಿ ನನ್ನ ಜನ್ಮದಲ್ಲೇ ಹೋಗಿಲ್ಲ ಡೆಲ್ಲಿಗೆ. ಈ ವಿಚಾರಗಳಲ್ಲಿ ಮಾತ್ರ, ಬೇರೆ ವಿಚಾರಕ್ಕೆ ಹೋಗಿರ್ತೀನಿ, ಹೋಗಿಲ್ಲ. ಈಗ ಸಿದ್ದರಾಮಯ್ಯ ಅವರು CM ಇದ್ದಾಗಿದ್ದವರು 15 ಜನ ಮತ್ತೆ ಮಿನಿಸ್ಟರ್ ಆಗಿದ್ದಾರೆ, ಏನು ಹೇಳ್ತೀರಾ? ಅವ್ರ ಇಷ್ಟ, ಮತ್ತೆ ಅವ್ರನ್ನ ಇಟ್ಕೊಂಡಾರೆ. ಅವ್ರ ಫ್ರೆಂಡ್ಸು, ಅವ್ರಿಗೆ ಗೊತ್ತಿರೋರು ಮತ್ತೆ ಮಾಡ್ಕೊಂಡಿರ್ತಾರೆ. ಈಗ ನಮಗೇನು ಮಾಡಿಲ್ಲ ಅಂತೇಳಿ ಅವ್ರ ಮೇಲೆ ಯಾಕೆ ನಾವು ಈಗ ಎಲ್ಲ ರಿಸೈನ್ ಮಾಡ್ತಾರೆ. TB ಜಯಚಂದ್ರ ಅವರು ಹೇಳಿದ್ರೆ ನಾನು ಮುಂದಿನ ನಿರ್ಧಾರ ಕೈಗೊಳ್ತೀನಿ. ಈಗ ಇಂಡಿ ಶಾಸಕರ ಅಲ್ಲೇ ರಾಜೀನಾಮೆ ಕೊಟ್ಟಿದ್ದಾರೆ. ಏನು ನಿಮ್ಮ ಮುಂದಿನ ನಿರ್ಧಾರ? ಅಲ್ಲ, ಮುಂದಿನ ನಿರ್ಧಾರ ಅಂದರೆ ನಾನು ಜನಗಳ ಮಧ್ಯದಲ್ಲಿ ಹೋಗ್ತೀನಿ. ಯಾಕಂದರೆ ಏಕಾಏಕಿ ನಾನು ನಿರ್ಧಾರ ತಗೊಳಕ್ಕಾಗಲ್ಲ. ನನ್ನ ಸ್ವಂತ ಆಸ್ತಿ ಆದರೆ ನಾನು ಇಲ್ಲೇ ಕೊಟ್ಟು ಹೋಗ್ತಿದ್ದೆ. ಅಲ್ಲಿ ಕಂಡೋರ ಆಸ್ತಿ ಇದು, ಅವ್ರು ಕೊಟ್ಟಿರ್ತಕ್ಕಂಥ ಆಸ್ತಿ ಜನ. ಅಲ್ಲಿ ಹೋಗ್ಬಿಟ್ಟು ಇರೋ ಪರಿಸ್ಥಿತಿನ ಹೇಳ್ತೀನಿ. ಅವ್ರು ಸಾಮಾನ್ಯವಾಗಿ ಏನು ಹೇಳ್ತಾರೆ ಅಂದರೆ ಅವ್ರ ತೀರ್ಮಾನ ಏನು ಅವ್ರು ಹೇಳ್ತಾರೋ ಆ ತೀರ್ಮಾನಕ್ಕೆ ಬದ್ಧವಾಗಿರ್ತೀನಿ. ರಾಜೀನಾಮೆ ಕೊಡಂದ್ರೆ ಅಲ್ಲಿಂದನೇ ಕಳಿಸ್ಬಿಡ್ತೀವಿ. ಬೇಡ ಅಂದರೆ ಮತ್ತೆ ಇಲ್ಲಿ ಬಂದು ಇನ್ನೊಂದ್ಸರಿ ಕಾಲಿಗೆ ಬಿದ್ಕ ಅಂತ ಓಡಾಡ್ತಾ ಇರ್ತೀನಿ. ಅಸೆಂಬ್ಲಿ ಸುತ್ತ ಹಿರಿಯ ನಾಯಕರಿಗೆ ಹೈಕಮಾಂಡ್ ಕಡೆಗಣಿಸ್ತಾ ಇದೆಯಾ ಅಂತ? ಮತ್ತೆ ಕಡೆಗಣಿಸ್ದಂಗಲ್ಲ ಇದು, ಮತ್ತೆ ಕಡೆಗಣಿಸ್ದಂಗಲ್ವ ಇದು? ಕಡೆಗಣಿಸುತ್ತಾ ನೀವು ನಮ್ಮನ್ನು ಕೇಳ್ತಾ ಇರೋದು? ಹೋಗ್ಲಿ, ನೀವೆಲ್ಲ ಮನಸ್ಸು ಮಾಡಿದ್ರೆ ನೀವು ಕೊಡಿಸ್ಬೋದಾಗಿತ್ತು ನಮ್ಮ ಮಂತ್ರಿನ. ನೀವು ಯಾರೂ ಮನಸ್ಸು ಮಾಡಲಿಲ್ಲ. ನೀವು ಒಂದು 20 ಸರ್ ನನ್ನ ಹೆಸರು ಸುಮ್ಮನೆ ರೊಟೇಟ್ ಮಾಡಿಬಿಟ್ಟಿದ್ರೆ ಗ್ಯಾರಂಟಿ ಬಂದ್ಬಿಡೋದು ನನಗೆ. ನೀವು ಯಾವಾಗೊಂದು ಸರ್ ಹಾಕೋದು ತೆಗೆಯೋದು ತಿರುಗಿ ನ್ಯಾವನ್ನು ತರದು ಹಾಕೋದು, ಹಿಂಗೆಲ್ಲ ಮನೆ ಕನ್ಫ್ಯೂಸ್ ಮಾಡಿದ್ರಿ. ನನ್ನ ಸೀನಿಯಾರಿಟಿ ಅಲ್ಲೂ ಹೋಗ್ಬಿಡುತ್ತೆ. ಅಲ್ಲ, ಈಗ ಹೊಸಬ್ರಿಗೆ ಅವಕಾಶ ಕೊಡಬೇಕು ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ರು. ಈಗ ಹೊಸಬ್ರಿಗೆ ಕೊಟ್ಟಿದ್ದಾರೆ ಅವಕಾಶ. ಹೊಸಬ್ರಿಗೆ ಕೊಟ್ಟಿದ್ದಾರಲ್ಲ, ಕೊಟ್ಟಿದ್ರು. ಹೊಸಬ್ರಿಗೆ ತರಬೇಕು ಕ್ಯಾಬಿನೆಟ್ ಅಂತ ಹೇಳ್ತಾ ಇದ್ರು. ಅಂದ್ರೆ ಹೊಸಬ್ರು ಅಂದ್ರೆ ಬಹಳ ಬುದ್ಧಿವಂತರಿರ್ತಾರೆ, ಚೆನ್ನಾಗಿ ತಿಳ್ಕೊಂಡಿರ್ತಾರೆ, ರಾಜಕೀಯದ ಅನುಭವ ಜಾಸ್ತಿ ಇರುತ್ತೆ. ಇನ್ನು ಹೊಸ ರೀತಿಯಲ್ಲಿ ಯೋಚನೆ ಮಾಡಿ ಒಳ್ಳೊಳ್ಳೆ ಕೆಲಸ ಮಾಡಬಹುದು ಅನ್ನೋ ಅಭಿಪ್ರಾಯದ ಮೇಲೆ ಅವ್ರು ಮಾಡಿರ್ತಾರೆ ಅಷ್ಟೇ. CM ಏನ ಭೇಟಿ ಮಾಡಿದ್ರ? ಇಲ್ಲಪ್ಪ, ಯಾರನ್ನು ಭೇಟಿ ಮಾಡಲಿಲ್ಲ, ಯಾರನ್ನು ಕೇಳಲಿಲ್ಲ. ನಾನು ಕೇಳಿಲ್ಲ. ನೀವ್ ಹೇಳ್ತಾ ಇದ್ರಿ ನಿಮ್ಮ ಸಮುದಾಯದಲ್ಲಿ. ನಾನು ಸರ್ ಒಂದ್ ಹೇಳ್ತೀನಿ, ವೈಯಕ್ತಿಕವಾಗಿ ನಾನು ಮಂತ್ರಿ ಆಗ್ಬೇಕು ಅನ್ನೋ ಆಸೆ ನನಗಿಲ್ಲ. ಒಂದು ವೇಳೆ ಆಸೆ ಆಗಿದ್ರೆ ನಾನು ಈ ಸುತ್ತ ತಿರುಗೋರಿಗಿಂತ 10 ಪಟ್ಟು ಜಾಸ್ತಿ ತಿರ್ಕೊಂತಿರ್ತಾ ಇದ್ದೆ. ಬಟ್ ನನಗೆ ಆಸೆಗಳಿರಲಿಲ್ಲ. ಜನಗಳಿಗೋಸ್ಕರ ನಾನು ಮಿನಿಸ್ಟರ್ ಆಗಬೇಕಾಗಿತ್ತು ಅನ್ನೋದೊಂದು ಆಸೆ ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಯಾಕಂದರೆ ನಮ್ಮ ಕ್ಷೇತ್ರಕ್ಕೆ ಇಲ್ಲೇವರೆಗೂ ಕೂಡ ಚರಿತ್ರೆಯಿಂದ ನಿಜಲಿಂಗಪ್ಪನವರು ಒಂದೇ ಒಂದು ಸಾರಿ ಮಂತ್ರಿ ಆಗಿದ್ದು ಅಂತ ನಾವು ಕೇಳಿದ್ವಿ. ತದನಂತರ ಭದ್ರಕೋಟೆ ಕಾಂಗ್ರೆಸ್ ಇಷ್ಟುವರೆಗೂ ಅವ್ರು ಸಹಕಾರ ಕೊಟ್ಟರು ಕೂಡ ಆ ಭದ್ರಕೋಟೆಗೆ ಇಲ್ಲಿವರೆಗೂ ಗೌರವನೇ ಕೊಡಲಿಲ್ಲ. ಇದಿಷ್ಟು ಗೋಪಾಲ್ ಕೃಷ್ಣ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.